ಹಾವನ್ನು ಹಿಡ್ಕೊಂಡು ಸ್ಟೈಲ್ಸಲ್ಲಿ ಜೆಂಟ್ಲಾಗಿ ತೊಗೊಂಬಂದು ಬ್ಯಾಗಲ್ಲಿ ಹಾಕಿದ್ದೀನಿ. ಸೊ ನಾವು 2 ಮೆಥಡ್ ಯೂಸ್ ಮಾಡ್ತೀವಿ. ಒಂದು ಪೈಪ್ ಆ್ಯಂಡ್ ಬ್ಯಾಗ್ ಟೆಕ್ನಿಕ್ ಅಂತೀನಿ. ಒಂದು ಪೈಪ್ನ ಬ್ಯಾಗಿಗೆ ಫಿಕ್ಸ್ ಮಾಡಿಬಿಟ್ರೆ ಪೈಪ್ ಬಂದು ಹಾವು ಹೆಂಗೆ ಕಾಣಿಸುತ್ತೆ ಹೇಳಿ, ಹಾವಂಗೆ ನೋಡಿದಾಗ ಅದಕ್ಕೊಂದು ಬಿಲಾ ಥರ ಕಾಣಿಸುತ್ತೆ, ಲೈಕ್ ಬರೋ. ಸೊ ವೆನ್ ಸಂಬಡಿ ಈಸ್ ಹೋಲ್ಡಿಂಗ್ ದ ಸ್ನೇಕ್, ಸ್ವಲ್ಪ ತೊಂದರೆ ಮಾಡಿದಾಗ ಅದಕ್ಕೇನು ಅನಿಸುತ್ತೆ, ನಾನು ಬಿಟ್ಟರೆ ಸಾಕಪ್ಪ ಹೊರಡಬೇಕು ಅಂತ. ಆ ಬಿಲ ಬರೋ ಬಂದು ದಿಸ್ ಇಸ್ ಅ ನೈಸ್ ಪ್ಲೇಸ್, ಐ ವಾಂಟ್ ಹೈಡ್ ಅಂದಾಗ ಹೊರಡೆ ಹೋಗುತ್ತೆ. ಎಲ್ಲಿ ಹೋಗುತ್ತೆ? ಬ್ಯಾಗ್ ಒಳಗಡೆ ಸೇರ್. ದಿಸ್ ಇಸ್ ದ ವೆರಿ ವೆರಿ ಜೆಂಟ್ಲ್ ಸೇಫ್ ಮೆಥಡ್ ಟು ಹ್ಯಾಂಡ್ಲ್ ಎ ಕಿಂಗ್ ಕೋಬ್ರಾ. ಪೈಪ್ ಎಷ್ಟು ಉದ್ದ ಇರುತ್ತೆ? ಒಂದು 2 ಅಡಿ ಅಷ್ಟೇ. ಪೈಪ್ ಒಳಗಡೆ ಹೋಗ್ಲಿಕ್ಕೆ ಮಾತ್ರ. ಆಮೇಲೆ ಬ್ಯಾಗಲ್ಲಿ ಹೋಗೋದು ಸೇರ್ಕೊಳ್ಳುತ್ತೆ. ಬ್ಯಾಗ್ ಎಷ್ಟು ದೊಡ್ಡದಿರುತ್ತೆ? ಬ್ಯಾಗ್ ಒಂದು 5 ಅಡಿ ಇರುತ್ತೆ. ದೊಡ್ಡ ಬ್ಯಾಗ್ ಬೇಕು. ನಾಗರಾವ್ಗೆ ಒಂದು 2 ಅಡಿ 2.5 3 ಅಡಿ ಇದ್ರೂ ಆಗುತ್ತೆ. ಕಾಳಿಂಗಿಗೆ 5 ಅಡಿ ಆದರೂ ಬೇಕಾಗುತ್ತೆ. ಸರಿ. ಸೊ ಇದನ್ನು ಅರ್ಥ ಮಾಡಿಕೊಂಡು ಅವನ ಬಿಹೇವಿಯರ್ ಅರ್ಥ ಮಾಡ್ಕೊಂಡು ಹಿಡಿದಾಗ ಅರ್ಧ ನಿಮಿಷದಲ್ಲಿ 30 ಸೆಕೆಂಡ್ 40 ಸೆಕೆಂಡಲ್ಲಿ ಹಿಡಿಬೋದು. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.